ಹಲೋ ಎವ್ರಿವನ್, ಮೈ ಡಿಯರ್ ಡಿ.ಸಿ.ಟಿ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ಮಾಡ್ತಿರೋದು ನಮ್ಮಲ್ಲಿ ಏನು ಡಿ.ಸಿ.ಟಿ ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೆ ಆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಸಮ್ ಆಫ್ ದ ಡೌಟ್ಸ್ಗಳೇನಿದೆ, ಡೌಟ್ಸ್ಗಳ ಜೊತೆಗೆ ಎಕ್ಸಾಮಿನೇಷನ್ ಪ್ರಿಪರೇಷನ್ಸು, ಎಕ್ಸಾಮ್ ಡೇಟ್ಸು, ಅಪ್ಲಿಕೇಶನ್ ಡೇಟು, ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ಗಳು ಯಾವ್ದಾದ್ರು ಬೇಕು, ಜೊತೆಗೆ ಹೇಗೆ ಪ್ರಿಪೇರ್ ಮಾಡಬೇಕು, ಒಳ್ಳೆ ಒಂದು ಟಾಪ್ ರ್ಯಾಂಕ್ ಸಿಗಬೇಕು, ಎಲ್ಲದರ ಬಗ್ಗೆನೂ ಕೂಡ ನಿಮ್ಗೊಂದು ಕ್ಲಾರಿಟಿ ಆದಂಥ ಇನ್ಫಾರ್ಮೇಷನ್ನ ನಮ್ಮಲ್ಲಿ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸ್ಗೆ ಕೊಡಬೇಕಾಗಿದೆ. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನಮ್ಮನ್ನ ನಂಬಿಟ್ಟು ನೀವೇನು ಅಡ್ಮಿಷನ್ಸ್ ಆಗಿದ್ರೆ ನಿಮ್ಗೊಂದು ಒಳ್ಳೆ ಟಾಪ್ ರ್ಯಾಂಕ್ಸ್ ಕೊಡುವುದು ತ್ರಿಬಲ್ ಟಿ ಅಕಾಡೆಮಿಯ ಫಸ್ಟ್ ಉದ್ದೇಶವಾಗಿದೆ. ಹಾಗಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, only one mantra: if you believe in yourself, anything will be possible. ನೀನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ರಜಾ, ಬಟ್ ಆ ಪಾಸಿಟಿವ್ ಎನರ್ಜಿ ಮತ್ತೆ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೊಳ್ಳೋದು. ಇದ್ರ ಜೊತೆಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಏನ್ ಬೇಕು ಅಂದ್ರೆ ನಾನು ಇದನ್ನೆಲ್ಲೂ ಕೂಡ ಯೂಟ್ಯೂಬಲ್ಲೆಲ್ಲ ಪಬ್ಲಿಕ್ ಮಾಡ್ತಾ ಇಲ್ಲ, ನಿಮ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಐ ಆಮ್ ರಿಕ್ವೆಸ್ಟಿಂಗ್ ವಿತ್ ಎವ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಮಾತ್ರ ಜಾನ್ ಆಗಿದ್ರೆ ಅಂದ್ಮೇಲೆ ಅಟ್ಲೀಸ್ಟ್ ಈ ಒಂದು ವಿಡಿಯೋ ನೋಡ್ರಿ, ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಓಕೆ, ಹೋಪ್ ದಟ್ ಎಲ್ಲರೂ ವಾಚ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಮುಖಾಂತರ ನಿಮ್ಗೆಲ್ಲರಿಗೂ ಕೂಡ ನಾನು ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸರ್ ಯಾವ್ದಾವ್ದು ಅಂತ ಕೇಳಿದ್ರೆ, ಹೌ ಟು ಯುಟಿಲೈಸ್ ಅವರ್ ಸರ್ವಿಸಸ್ ಅಂಡ್ ಸಪೋರ್ಟ್, ಲೈಕ್ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ಸ್ ಬೇಕಾಗುತ್ತೆ. ಅದೆಲ್ಲದರೂ ಕೂಡ ಕೊಡೋದ್ರ ಜೊತೆಗೆ ಹೌ ಟು ಪ್ರಿಪೇರ್ ದ ಡಿ.ಸಿ.ಟಿ ಎಕ್ಸಾಮ್, ಎಕ್ಸಾಮ್ ಅಪ್ಲಿಕೇಶನ್ ಡೇಟು, ಎಕ್ಸಾಮ್ ಡೇಟು, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಟು ಅಪ್ಲೈ ಡಿ.ಸಿ.ಟಿ ಎಕ್ಸಾಮ್ಸ್. ಇದ್ರ ಜೊತೆಗೆ ಹೌ ಟು ಯುಟಿಲೈಸ್ ಅವರ್ ಸರ್ವಿಸ್ ಅಂಡ್ ಎಲ್ಲ ಸಪೋರ್ಟ್ಸ್ಗಳು, ಬ್ಯಾಚ್ ಆಪ್ಷನ್, ರೆಕಾರ್ಡೆಡ್, ಮಾಕ್ ಟೆಸ್ಟ್ಗಳು, ಸ್ಟಡಿ ಮೆಟೀರಿಯಲ್ಸ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಜೊತೆಗೆ ಟಾಪ್ ರ್ಯಾಂಕ್ಸೇ ಯಾಕೆ ತಗೋಬೇಕು ಸರ್, ಅದರಿಂದ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ, ಟಾಪ್ ಡಿಪಾರ್ಟ್ಮೆಂಟ್ ಚೇಂಜ್ ಆಪ್ಷನ್ಸ್ ಏನು, ಪ್ಲೇಸ್ಮೆಂಟ್ ಏನು, ಕಾಲೇಜ್ ಫೀ ಏನು, ಜೊತೆಗೆ ನಂಬರ್ ಆಫ್ ಸೀಟ್ಸು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಿಮಗೆ ಡಿ.ಸಿ.ಟಿ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ಆಗಿ ಕೆಲವು ಸ್ಟೂಡೆಂಟ್ಸ್ಗಳು ಬ್ಯಾಚ್ ಚೇಂಜ್ ಮಾಡಿದ್ಮೇಲೆ ಬ್ಯಾಚಸ್ಸಿಗೆ ಕರೆಕ್ಟಾಗಿ ಜಾಯ್ನ್ ಆಗಿಲ್ಲ, ಕ್ಲಾಸ್ ಮಿಸ್ ಮಾಡ್ಕೊಳ್ತಿದ್ದೀರಾ. ಸೊ ಇವೆಲ್ಲದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಲೆಟ್ಸ್ ಕಂಟಿನ್ಯೂ ವಿತ್ ಒನ್ ಬೈ ಒನ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ ಈಸ್ ಹೌ ಟು ಪ್ರಿಪೇರ್ ಡಿ.ಸಿ.ಟಿ ಎಕ್ಸಾಮ್ ಅನ್ನೋದಿದೆ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದಟ್. ಹೌ ಟು ಪ್ರಿಪೇರ್ ಡಿ.ಸಿ.ಟಿ ಎಕ್ಸಾಮ್, ಇದೆಲ್ಲರ ಮೈಂಡ್ ಸೆಟ್. ಎಸ್, ಪ್ರಿಪೇರ್ ಆಗ್ತಾನೆ ಇದ್ದೀರಿ, ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರ ಪ್ರಿಪರೇಷನ್ಸ್. ಇಲ್ಲಿ ಮೆನಿ ಸ್ಟೂಡೆಂಟ್ಸ್ ಇರೋ ಡೌಟ್ ಅಂತ ಕೇಳಿದ್ರೆ, ಸರ್ ನಾ ಇಲ್ಲಿ ತನಕ ಓದೇ ಇಲ್ಲ ಸರ್, ನಾಟ್ ಎಟ್ ಸ್ಟಾರ್ಟೆಡ್ ಮೈ ಪ್ರಿಪರೇಷನ್ಸ್, ಇನ್ಮೇಲೆ ಓದಿದ್ರೆ ನಾನು ಒಳ್ಳೆ ರ್ಯಾಂಕ್ ತೆಗಿಬೋದಾ? ಎಸ್ ರಜಾ, ನೀನು ಒಳ್ಳೆ ರ್ಯಾಂಕ್ ತೆಗಿಬೋದು. ಆ ನಿಟ್ಟಿನಲ್ಲಿ ಎಲ್ಲ ಸಪೋರ್ಟ್ ನನ್ನ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ನಿಮ್ಗೆ ಇರುತ್ತೆ. ಹಾಗಾದ್ರೆ ಇಲ್ಲಿ ತನಕ ಏನೂ ಓದಿಲ್ಲ ಸರ್, ಏನ್ ಮಾಡ್ಲಿ, ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಇನ್ನೂ ಕೂಡ ನಿಮಗೆ ಮೇ 31 ಡೇಟ್ ಇದೆ. ಈ 31 ಇರುವಂತಹ 40-45 ಡೇಸ್ ಸ್ಟ್ಯಾಂಡರ್ಡ್ ಆಗಿ ಯುಟಿಲೈಸ್ ಮಾಡು. ಡೈಲಿ ಲೈಕ್ 4 hours 5 hours ಕ್ಲಾಸ್ ಕೇಳೋದ್ರ ಜೊತೆಗೆ 3 to 4 hours ಮಿನಿಮಮ್ ಆಗಿ ಕುತ್ಕೋಬಿಟ್ಟು ಮುಂದೆ ಕುತ್ಕೋ ರಜಾ. ವರ್ಸ್ಟ್ ಕೇಸ್ ಆಲ್ಸೋ ಯು ಕ್ಯಾನ್ ಅಚೀವ್ 500 to 1000 ರ್ಯಾಂಕ್. ವರ್ಸ್ಟ್ ಕೇಸ್ ಐ ಆಮ್ ಟೆಲಿಂಗ್ ಯು. ಬಟ್ ಆಸ್ ದ ಸೇಮ್ ಟೈಮ್ ನೀನೇನಾದ್ರು ಡೈಲಿ ಒಂದು 7 hours 6 hours ಏನಾದ್ರು ಓದ್ತಿದ್ಯಾ ಅಂತ ಹೇಳಿದ್ರೆ ಬಿಲೋ 500 ಈಸಿಲಿ ಕ್ಯಾನ್ ಅಚೀವ್ ಇಟ್. ಬಿಕಾಸ್ ನಾನು 100% ಹೇಳ್ತಾ ಇದ್ದೀನಿ, ಲಾಸ್ಟ್ ಮೈ 12 years ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಲಾಸ್ಟ್ ಎಲ್ಲರಿಗೂ ಕೂಡ ಗೊತ್ತು, ನಂಬರ್ ಆಫ್ ಸ್ಟೂಡೆಂಟ್ಸ್ ಟಾಪ್ ರ್ಯಾಂಕ್ಸ್ ಕೊಟ್ಟಿದ್ದೀವಿ ಪ್ರೀವಿಯಸ್ ಇಯರ್ಗಳಲ್ಲಿ. ನನ್ನ ಉದ್ದೇಶ ಈ ವರ್ಷನೂ ಕೂಡ ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ ಕೂಡ ಟಾಪ್ ರ್ಯಾಂಕ್ಸ್ ಕೊಡಬೇಕು. ದಟ್ ಇಸ್ ಮೈ ಏಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಆ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಏನು ಸ್ಟಡಿ ಮಾಡಿಲ್ಲ ಇಲ್ಲಿವರೆಗೂ ಅಂದ್ರೆ ತಲೆನೇ ಕೆಡಿಸ್ಕೋಬೇಡ, ಸ್ಟಾರ್ಟ್ ಮಾಡು. ಇಲ್ಲ ಸರ್ ನಾನೀಗ ಅರ್ಧಂಬರ್ಧ ಓದಿದ್ದೀನಿ, ಲಿಟಲ್ ಸ್ಟಡಿ ಮಾಡಿದ್ದೀನಿ, ಹಾಫ್ ಚಾಪ್ಟರ್ ಒಂದು ಅರ್ಧ ಇರೋ ಸಿಲೆಬಸ್ ಅಲ್ಲಿ ಒಂದು ಅರ್ಧ ಭಾಗ ಓದಿದ್ದೀನಿ ಸರ್, ಇನ್ನೂ ಅರ್ಧ ಭಾಗ ನಾನು ಪ್ರಿಪರೇಷನ್ಸ್ ಆಗಿದೆ, ನೀ ಆಲ್ರೆಡಿ ಒಂದು ಸ್ಟೆಪ್ ಮುಂದೆ ಇದೆಯಾ ರಜಾ. ಎಸ್, ರಿಯಲಿ ಗುಡ್. ಈ ಒಂದು ಡ್ಯೂರೇಷನ್ಸ್ನ ವಂಡರ್ಫುಲ್ ಆಗಿ ಮೈಂಡ್ನ ಸ್ವಲ್ಪ ಎಲ್ಲೂ ಕೂಡ ಡ್ರಾಬ್ಯಾಕ್ ಮಾಡ್ಕೊಳ್ದೇನೆ. ಈಗ ವಿತಿನ್ 1 or 2-3 days ಅಲ್ಲಿ ನಿಮ್ಮ 5th 6th ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್, ಪ್ರಾಕ್ಟಿಕಲ್, ವೈವಾ, ಇದೆಲ್ಲ ಎಲ್ಲ ಮುಗಿದೋಗ್ಬಿಡುತ್ತೆ. ಓನ್ಲಿ ಪ್ರಿಪರೇಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಅಷ್ಟು ಮಾಡಿದ್ರೆ ಸಾಕು. ಜೊತೆಗೆ ನಾವು ಕ್ಲಾಸಸ್ಗಳಲ್ಲಿ ನಾವು ಟೀಚರ್ಸ್ಗಳು ಏನೇನೆಲ್ಲ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೀವಿ, ಕ್ಲಾಸಸ್ ಮಾಡ್ತಾ ಇದೀವಿ, ಅದನ್ನ ಯುಟಿಲೈಸ್ ಮಾಡ್ಕೊಡ್ರಿ, ಕರೆಕ್ಟಾಗಿ ಅಟೆಂಡ್ ಮಾಡಿ. ಅಂಡ್ ಒನ್ ಮೋರ್, ನನಗೆ ಬಹಳ ಬೇಜಾರಾಗ್ತಿರೋದು, ಯಾರೋ ಬಂದು ಫ್ರೆಂಡ್ಸ್ ಬಂದ ಅಂತ ನೀವು ಜಾಯ್ನ್ ಆಗ್ತೀರಾ. ನೋ ರಜಾ, ನಿನಗೆ ಇಂಟ್ರೆಸ್ಟ್ ಇರಬೇಕು, ನೀನ್ ಪ್ರತಿದಿನ ಕ್ಲಾಸಿಗೆ ಬರಬೇಕು. ಮಿಸ್ ಮಾಡ್ದೆ ಆಗ ನಾನು ನಿಂಗೊಂದು ಒಳ್ಳೆ ರ್ಯಾಂಕ್ ಕೊಡ್ಬೋದು. ಏನಾಗುತ್ತೆ ಗೊತ್ತಾ, ಯಾರೋ ಬಂದು ಫ್ರೆಂಡ್ಸ್ ಬಂದ ಅಂತ ಜಾಯ್ನ್ ಆಗ್ಬಿಡೋದು, 3 ದಿನ ಕ್ಲಾಸ್ ಕೇಳೋದು, ಮತ್ತೆ ಬಿಟ್ಟು ಹೋಗೋದು, ಮತ್ತೆ 3 ದಿನ ಬಂದು ಕ್ಲಾಸಿಗೆ ಬರೋದು, ಎಷ್ಟು ಡ್ರಾಬ್ಯಾಕ್ ನೋಡು. ಎನಿ ಹೌ ಬಂದಿದ್ಯಾ, ಜಾಯ್ನ್ ಆಗಿದ್ಯಾ, ಹಾಗಿದ್ಮೇಲೆ ಕಂಪ್ಲೀಟ್ ಮಾಡಬೇಕು. ಯಾವತ್ತೂ ಕೂಡ ಹಾಫಿಗೆ ಸ್ಟಾಪ್ ಆಗಬಾರ್ದು. ಸೊ ಇಷ್ಟು ಮಂತ್ರ ಇಟ್ಕೊ ಮೈಂಡಲ್ಲಿ, ಇಷ್ಟು ಸಾಧಕೋ. ನಾನು ಹೇಳ್ದಷ್ಟು ಕೇಳಿ ರಜಾ, ನನಗೆ ಒಳ್ಳೆ ರ್ಯಾಂಕ್ ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಏನು ಪ್ರಿಪೇರ್ ಆಗಿಲ್ಲ ತಲೆ ಕೆಡಿಸ್ಕೋಬೇಡ, ಸ್ಟಾರ್ಟ್ ಫ್ರಮ್ ಟುಡೇ. ಎಸ್, 100% ಯು ಕ್ಯಾನ್ ಅಚೀವ್ ಇಟ್. ದಿಸ್ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್, ಮೆನಿ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಶನ್ 24th ಇಂದ ಒಂದು ಅನೌನ್ಸ್ ಮಾಡಿದ್ರು. ಇದು ಸ್ಟಾರ್ಟ್ ಆಗುತ್ತಾ? 99% ರಜಾ ಎಸ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ತುಂಬಾ ಡಾಕ್ಯುಮೆಂಟ್ಸ್ಗಳು ಬೇಕು, ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ.
ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮೈಂಡ್ ಅಲ್ಲಿ ಇಟ್ಕೋ. ಜೊತೆಗೆ ಎಕ್ಸಾಮ್ ಡೇಟ್ಸು May 31st ಅಂತ ಹೇಳಿದ್ದಾರೆ. 99% 100% ಅದನ್ನೇ ನಾನು ಹೇಳ್ಬೋದು, ನಿಮಗೆ May 31st ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಹಾಗಿದ್ಮೇಲೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಲೇಬೇಕಲ್ಲ. IPL ಬರುತ್ತೆ ಹೋಗುತ್ತೆ. ಲೈಫಲ್ಲಿ ಎಲ್ಲರೂ ಕೂಡ IPL ಬಂದಾಗ 11 ಜನ ಯಾರು ಪ್ಲೇಯರ್ಸ್ ಇದ್ದಾರೆ ಅವ್ರು ಮಾತ್ರ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಮೇ ಬಿ ಇನ್ವೆಸ್ಟರ್ ಲೈಫ್ ಚೇಂಜ್ ಆಗುತ್ತೆ, ನೋಡೋ ಲೈಫ್ ಅಂತೂ 100% ಚೇಂಜ್ ಆಗಲ್ಲ. ನೀನೇನಾದ್ರೆ ಈ ವರ್ಷ IPL ಅಂತ ಹೇಳ್ಕೊಂಡು ನೋಡ್ತಾ ಕೂತ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ May ಇಂಡೋರ್ಗೂ ಕೂಡ IPL ಇದೆ, ನೋಡ್ತಾ ಕೂತ್ಕೊಂಡ್ರೆ ನೀನು ಅಲ್ಲೇ ಇರ್ತೀಯ. ಯು ಆರ್ ನಾಟ್ ಎ ಕಾಂಪಿಟೇಟರ್. ಈಗ ನಿನ್ನ ಕಾಂಪಿಟೇಷನ್ಸ್ ಬೇರೆ ಬಿಟ್ಕೊಟ್ಟಂಗಾಗುತ್ತೆ. ಸೊ ಒಬ್ಬ IPL ಮ್ಯಾಚ್ ಅಲ್ಲಿ ಯಾವ್ದೋ ನನ್ನ ಫೇವರೇಟ್ ಟೀಮ್ ಫೇಲ್ ಆಗುತ್ತೆ ಅಂತ ಅಂದ್ರೆ, ಸೋಲ್ತಾ ಇದ್ದಾರೆ ಅಂದ್ರೆ ಎಷ್ಟು ಫೀಲ್ ಆಗುತ್ತೆ. ಬಟ್ ನನ್ನ ಲೈಫಲ್ಲಿ ನಾನು ಸೋಲ್ತಾ ಇದ್ದೀನಿ ಅಂದ್ರೆ ನಾನು ಥಿಂಕೇ ಮಾಡಲ್ಲ, ನಾನು ಬಿಟ್ಕೊಟ್ಬಿಡ್ತೀನಿ ನನ್ನ ಒಂದು ಕಾಂಪಿಟೇಷನ್ ಇನ್ನೊಬ್ಬರಿಗೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೋ, ಡೋಂಟ್ ಡೂ ಸಚ್ ಥಿಂಗ್. ಮುಂದೊಂದು ದಿನ ನಾವು ಸಫರ್ ಆಗಬೇಕಾಗತ್ತೆ, ಬೇಡ ರಜಾ, ಈಗಲೇ ಓದೋಣ. ನಿನ್ನ ಲೈಫು ಈ ಟೈಮಲ್ಲಿ ಸಕ್ಸಸ್ಫುಲ್ ಆಗಿ ಚೇಂಜ್ ಆಗುತ್ತೆ ಅಂದ್ರೆ, ಒಂದು ವಂಡರ್ಫುಲ್ ಆಗಿ ನಿನ್ನ ಲೈಫಿನ ಪಾತ್ ಚೇಂಜ್ ಆಗ್ತಿದೆ ಅಂತಂದ್ರೆ, ಯಾಕೆ ನಮ್ಮ ಲೈಫಿನ ನಾವು ಟೈಮ್ ಕೊಡಬಾರ್ದು? ನಾನು ಬೇರೆ ಕೊಡ್ತಾ ಇಲ್ಲ, ನನಗೋಸ್ಕರ ಕೊಡ್ತಾ ಇದ್ದೀನಿ. ಕ್ಲಾಸ್ ಕೇಳ್ತಾ ಇದ್ದೀನಿ, ದಟ್ಸ್ ಫಾರ್ ಮೈ ಸೆಲ್ಫ್, ನಾಟ್ ಫಾರ್ ಎನಿವನ್ ಅಲ್ವಾ? ಹಾಗಿದ್ಮೇಲೆ ಓದಬೇಕು, ಓದೋಣ. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಒಂದ್ ಸೆಕೆಂಡ್ ಹೇಳ್ತಿದ್ದೀನಿ, ಯಾವುದು ಬೇಡ, ಎಕ್ಸಾಮ್ನ ಒಳ್ಳೆ ರೀತಿ ಕ್ರ್ಯಾಕ್ ಮಾಡಲೇಬೇಕು. ಇನ್ನು ಡಿಯರ್ ಸ್ಟೂಡೆಂಟ್ಸ್, ಮಿನಿ ಸ್ಟೂಡೆಂಟ್ಸ್ಗೆ ಈಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು? ಹಾಗಾದ್ರೆ ಈ ವಿಡಿಯೋ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಒಂದೊಂದನ್ನು ಬಿಡದೆ ಪ್ರತಿಯೊಂದು ಹೇಳ್ತೀನಿ. ಸೊ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ನಾವು ಅಬ್ಸರ್ವ್ ಮಾಡೋದ್ರೆ, ಈಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋಂಗೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಯಾಕೆ ಬೇಕು ಕೇಳಿದ್ರೆ, ನಿನ್ನ ಡೇಟ್ ಆಫ್ ಬರ್ತ್ ನಮ್ಮ ಕನ್ಸಿಡರೇಷನ್ ಮಾಡ್ಕೊಳ್ಳೋಕೆ, ನೇಮ್ನ ಕರೆಕ್ಟಾಗಿ ತೊಗೊಳಕ್ಕೆ, ಆ್ಯಂಡ್ ಜೊತೆಗೆ ಆ ರಿಜಿಸ್ಟ್ರೇಷನ್ ನಂಬರ್ ಇಂದ ಎಲ್ಲ ಡೇಟಾ ಸಿಗುತ್ತೆ. ಅಡಿಷನಲ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್. ಈಗ ಸರ್ ನಂಗೆ ಬಂದಿಲ್ಲ, 1 ಫಸ್ಟ್ ಸೆಮಿಸ್ಟರ್ 2nd 3rd 4th ಮಾತ್ರ ಇದೆ, 5th 6th ಏನ್ ಮಾಡೋದು? ತಲೆನೇ ಕೆಡಿಸ್ಕೊಬೇಡ, ಮಾರ್ಕ್ಸ್ ಬಂದಿರುತ್ತೆ ಅದೇ ಸಾಕು. ಅಲ್ಲಿ 6th ಸೆಮಿಸ್ಟರ್ ರಿಸಲ್ಟೇ ಬಂದಿಲ್ಲ ಸರ್, ಹೌ ಟು ಅಪ್ಲೈ ದೆನ್? ಅವ್ರು ಕೇಳೋದಿಲ್ಲ, ಅಲ್ಲಿ ಆಪ್ಷನ್ಸ್ ಇರುತ್ತೆ. ನಿಂಗೊಂದು ಆಪ್ಷನ್ಸ್ ಬಂದ್ಬಿಟ್ಟು ವೇಟಿಂಗ್ ಫಾರ್ ದ ರಿಸಲ್ಟ್ ಅಂತ ಇರುತ್ತೆ, ಅದನ್ನ ಕೊಟ್ಟರೆ ಆಯ್ತು. ಈಗ ಇರೋಷ್ಟು ಮಾರ್ಕ್ಸ್ಗಳನ್ನ ಕೈಯಲ್ಲಿ ಹಿಡ್ಕೋ. ITI ಮೇಲೆ ಬಂದಿದೆ, 2nd ಇಯರ್ ಕೈಯಲ್ಲಿ ಹಿಡ್ಕೊ, ITI ಮಾರ್ಕ್ಸ್ಗಳು ಕೈಯಲ್ಲಿ ಹಿಡ್ಕೊ. 6th ಸೆಮಿಸ್ಟರ್ದು 5th ಸೆಮಿಸ್ಟರ್ದು, ಇಲ್ಲ ಸರ್ ನನ್ನ ಸಬ್ಜೆಕ್ಟ್ ಫೇಲ್ ಇದೆ ಅಂತಂದ್ರೆ ಏನಾಗಿದೆ ತಲೆ ಕೆಡಿಸ್ಕೊಂಡು, ವೇಟಿಂಗ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಆಫ್ಟರ್ ದ ರಿಸಲ್ಟ್ ಬರೋ ಟೈಮಲ್ಲಿ ಅದು ಕ್ಲಿಯರ್ ಆಗಿರ್ಬೇಕಷ್ಟೇ. ಅಂದ್ರೆ ಈಗ ಅಪ್ಕಮಿಂಗ್ ಎಕ್ಸಾಮ್ ಏನಿದೆ, ನೀವು ಡಿಪ್ಲೊಮಾ ಬೋರ್ಡ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ದಿಸ್ ಇಸ್ ದ ಥಿಂಗ್. ಅಡಿಷನ್ ಟು ದಟ್, ಸ್ಟಡಿ ಮೆಟೀರಿಯಲ್ಸ್. ಎಸ್ ಸರ್, 7 years ಸ್ಟಡಿ ಸರ್ಟಿಫಿಕೇಟ್ ರಿಕ್ವೈರ್ಡ್ ಆಗುತ್ತೆ. ಕರ್ನಾಟಕದಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಎ ಪ್ರಕಾರ ನೀನು ಮಿನಿಮಮ್ 7 years. ಈ 7 years ಅಲ್ಲಿ 1 to 10th ಪ್ಲಸ್ 3 years ಡಿಪ್ಲೊಮಾ, ಈ ಒಟ್ಟು ಟೋಟಲಿ 13 years ಇದೆ. 13 ಅಲ್ಲಿ 7 years ಇದ್ರೆ ಆಯ್ತು, ದಟ್ಸ್ ಇಟ್. ಸರ್ ಈ ಸ್ಟಡಿ ಸರ್ಟಿಫಿಕೇಟ್ ಒಂದ್ಸತಿ ನನ್ನ ಹತ್ರ ತಗೋಬಿಟ್ಟಿದ್ದೀನಿ, ಒರಿಜಿನಲ್ಸ್ ಇದೆ, ಆಗುತ್ತಾ ಸರ್? ಸಾಕು ರಜಾ, ಆ ಒರಿಜಿನಲ್ಸ್ ನಿನ್ನ ಹತ್ರ ಇದೆ ಅಂತಂದ್ರೆ ದಟ್ಸ್ ಎನಫ್, ಅದನ್ನೇ ಸಬ್ಮಿಟ್ ಮಾಡಬೇಕು. ಒರಿಜಿನಲ್ಸ್ ನಿನ್ನ ಹತ್ರ ಇರಬೇಕು. ಅದ್ರ ಮೇಲೆ BEO ಬ್ಲಾಕ್ ಎಜುಕೇಶನ್ ಆಫೀಸರ್ ಸಿಗ್ನೇಚರ್ ಇರಬೇಕು, ದಟ್ಸ್ ಆಲ್. ಅಂಡ್ ಜೊತೆ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಬೇಕಾಗಬಹುದು, NCC, ಸಪೋಸ್ ಇಫ್ ಯು ಹ್ಯಾವ್ ಸ್ಪೋರ್ಟ್ಸ್, ಡಿಫೆನ್ಸ್, ಫಿಸಿಕಲಿ ಡಿಸೇಬಲ್ಡ್, ಈ ತರ ಅಡಿಷನ್ಸ್ ಆಗಿ ನಿಂಗೆ ಏನೋ ಸಪೋರ್ಟಿವ್ ಆಗಿದ್ರೆ ಈ ಸರ್ಟಿಫಿಕೇಟ್ಗಳು ನಿನಗೆ ಒಂದು ಸಪೋರ್ಟ್ ಮಾಡುತ್ತೆ ಟು ಗೆಟ್ ಎ ಟಾಪ್. ಲೈಕ್ ಒಂದು ಒಳ್ಳೆ ಒಂದು 5% ಸೀಟ್ ಯಾವುದೋ ಒಂದು ಕಾಲೇಜಲ್ಲಿ ಒಂದು ಸೀಟ್ ರಿಸರ್ವ್ ಮಾಡಿರ್ತಾನೆ ಫಾರ್ NCC. ಆ ಸೀಟ್ನ ನೀವು ತಗೊಳ್ಬಹುದು ಈ ಸರ್ಟಿಫಿಕೇಟ್ ಇತ್ತು ಅಂದ್ರೆ, ಒಳ್ಳೆ ರ್ಯಾಂಕ್ ಇದ್ದಾಗ. ಆವಾಗ ರ್ಯಾಂಕ್ ವೈಸ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಆಗ ಈಗಲೇ ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್. ಎಸ್, ಕ್ಯಾಟಗರಿ ಸರ್ಟಿಫಿಕೇಟ್ ಮೇಲೆ ತುಂಬಾ ಸೀಟ್ಸ್ಗಳಿರುತ್ತೆ, ಕ್ಯಾಟಗರಿ ಓರಿಯೆಂಟೆಡ್ ಅಲ್ಲಿ ಸೀಟ್ಸ್ ಇಟ್ಟಿರ್ತಾನೆ. ಹಾಗಾಗಿ ಇವೆರಡೂ ಕೂಡ ಒಂದೇ ಸರ್ಟಿಫಿಕೇಟ್ ಆಗಿರುತ್ತೆ, ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕರೀತಾನೆ. ಸೊ ಇದನ್ನ ತಗೊಳ್ಳೇಬೇಕು. ಯಾರು ತಗೊಂಡಿಲ್ಲ ತಗೊಳ್ರಿ, ಈಗಲಾರು ತಗೊಳ್ರಿ. ಅಟ್ಲೀಸ್ಟ್ ಲಾಸ್ಟ್ ಕೇಸ್ ನಿಮ್ದು ಅಲ್ಲಿ ಎಲಿಜಿಬಿಲಿಟಿ ಇರಬೇಕು. ಈಗ ಅಪ್ಲೈ ಮಾಡಿದ್ರು ಕೂಡ ನೆಕ್ಸ್ಟ್ 10 days ಸಿಗುತ್ತೆ. ಅಟ್ಲೀಸ್ಟ್ May 10th ವರೆಗೆ ನೀವು ಅಪ್ಲಿಕೇಶನ್ಸ್ ಇರೋದ್ರಿಂದ ಕಂಪ್ಲೀಟ್ ಆಗುತ್ತೆ. ಮಿಸ್ ಮಾಡ್ಕೊಬಿಟ್ರೆ ಲಾಸ್ಟ್ ಮೂಮೆಂಟ್ಗೆ ನಂಗೆ ಕ್ಯಾಟಗರಿ ಸರ್ಟಿಫಿಕೇಟ್ ಬಂದಿಲ್ಲ ಸರ್, RD ನಂಬರ್ ಇಲ್ಲ ಸರ್ ಅಂತಂದ್ರೆ ಆಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ತಗೊಳ್ರಿ. ಜಸ್ಟ್ ನೆಕ್ಸ್ಟ್, ಯಾರೆಲ್ಲ 1st ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಕನ್ನಡದಲ್ಲೇ ಓದಿದ್ದೀರಾ, ಕನ್ನಡ ಮೀಡಿಯಮೇ ಆಗಿರ್ಬೇಕು, ಇಂಗ್ಲಿಷ್ ಮೀಡಿಯಂ ಇಲ್ಲ. ಈಗ ಅರ್ಬನ್ ಅಲ್ಲಿ ಲೈಕ್ ಸಿಟಿಗಳಲ್ಲಿ ಎಲ್ಲ ಇಂಗ್ಲಿಷ್ ಮೀಡಿಯಂ ಓದಿರ್ತಾರ, ಅವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಯಾರು 1 to 10th ಕನ್ನಡ ಮೀಡಿಯಂ ಓದಿದ್ದೀರಾ, ಫಾರ್ ದೆಮ್ ಇಟ್ ಇಸ್ ಯೂಸ್ಫುಲ್. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ 1 to 10th ಇರಬೇಕು. ನೆಕ್ಸ್ಟ್ ಇನ್ನೊಂದು 1 to 10th ನೀನು ಹಳ್ಳಿನಲ್ಲೇ ಓದಿರ್ಬೇಕು, ರೂರಲ್ ಅಲ್ಲೇ ಓದಿರ್ಬೇಕು, ಆಗ ರೂರಲ್ ಸರ್ಟಿಫಿಕೇಟ್. ಇದರಿಂದ ಯೂಸ್ ಏನು? ಒಂದೊಂದು ಸೀಟು ಕೆಲವು ಕಾಲೇಜಲ್ಲಿ ಕನ್ನಡ ಮೀಡಿಯಮಿಗೂ ಇಟ್ಟಿರ್ತಾನೆ, ರೂರಲಿಗೂ ಸ್ಟೂಡೆಂಟ್ಸ್ ಇಟ್ಟಿರ್ತಾನೆ. ಆಗ ರೂರಲ್ ಸ್ಟೂಡೆಂಟ್ಸ್ ಮಾತ್ರ ಅದಕ್ಕೆ ಅಪ್ಲೈ ಮಾಡ್ಬೋದು. ಆ ಸೀಟ್ ಅಂದ್ರೆ ಅಪ್ಲೈ ಮಾಡೋದಲ್ಲ, ಆಟೋಮೆಟಿಕಲಿ ತಗೊಳ್ಬಿಡುತ್ತೆ. ನೀನು ಅಪ್ಲಿಕೇಶನ್ ಹಾಕುವಾಗ ಜಸ್ಟ್ ಇದನ್ನು ಸಬ್ಮಿಟ್ ಮಾಡ್ತೀಯಾ. ಕೌನ್ಸಿಲಿಂಗ್ ಡ್ಯೂರೇಷನ್ಸ್ ಅಲ್ಲಿ ದಟ್ ಸಾಫ್ಟ್ವೇರ್ ಇಸ್ ಯೂಸಲ್ ಡೈರೆಕ್ಟ್ ತಗೊಳ್ಳೋದು. ಹಿಂಗೆ ಏನಾದ್ರು ಆಪ್ಷನ್ ಇತ್ತು ಅಂದ್ರೆ ಫಸ್ಟ್ RV ಕಾಲೇಜಲ್ಲಿ ಒಂದು ಸೀಟು ರೂರಲ್ ಕ್ಯಾಂಡಿಡೇಟ್ ಮೇಲೆ ಅಂತ ಅನ್ಕೋಣ, ಇಟ್ಟಿದ್ದಾನೆ ಅನ್ಕೋ. ನೀನೇನಾರು 1st 2nd 3rd 4 ಯಾವ್ದೊಂದು ರ್ಯಾಂಕ್ ತೆಗೆದಿರುತ್ತೆ, ನಿನಗೇನಾದ್ರು ರೂರಲ್ ಇತ್ತು ಅಂದ್ರೆ
ಅಲ್ಲಿ ಯಾರು ತಗೊಂಡಿಲ್ಲ ಮೇಲಿದ್ದ ನಿನ್ಕಿಂತ ಟಾಪ್ ರ್ಯಾಂಕ್ ಇದ್ದಾರೆ ತಗೊಂಡಿಲ್ಲ, ನಿನ್ಗೆ ಅದನ್ನು ಫಿಕ್ಸ್ ಮಾಡುತ್ತೆ, ನಿನ್ ಕೊಡುತ್ತೆ ಸಾಫ್ಟ್ವೇರ್. ಸೊ ಹಾಗೆ ವರ್ಕ್ ಆಗುತ್ತೆ ಕೌನ್ಸಿಲಿಂಗು. ಆ ಟೈಮಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅಟ್ ದ ಸೇಮ್ ಟೈಮ್ ಹೈದರಾಬಾದ್ ಕರ್ನಾಟಕ ಅಂಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಗಡಿನಾಡು ಅಥವಾ ಹೊರನಾಡು ಸರ್ಟಿಫಿಕೇಟ್ ಇದ್ರೂ ಕೂಡ ನೀವು ಇದನ್ನ ತಗೊಂಡಿರಿ, ಅದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಕಾಮನ್ ಆಗಿ ಇರಲೇಬೇಕಾದ ಸರ್ಟಿಫಿಕೇಟ್ ಯಾವ್ದು ಕೇಳಿದ್ರೆ ದಟ್ ಈಸ್ 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್, ಡಿಪ್ಲೊಮಾ ಆಲ್ ಸೆಮಿಸ್ಟರ್. ಇಲ್ಲ ಅಂತಂದ್ರೆ ವೇಟಿಂಗ್ ಅಂತ ಕೊಡ್ತೀಯಾ, ಆಫ್ಟರ್ ದ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಆದ್ಮೇಲೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಸ್ಟಡೀಸ್ ಸರ್ಟಿಫಿಕೇಟ್ 7 years ಬೇಕೇ ಬೇಕು, ಇದಿಷ್ಟು ಇರಲೇಬೇಕು. ಇನ್ನು ಇವೆಲ್ಲ ಏನು ಆಪ್ಷನಲ್, ಲೈಕ್ ಕನ್ನಡ ಮೀಡಿಯಂ, ರೂರಲ್, ಹೈದರಾಬಾದ್ ಕರ್ನಾಟಕ, ಆರ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇನ್ ದ ನೇಮ್ ಆಫ್ ಸ್ಟೂಡೆಂಟ್, ನಿಮ್ಮ ಹೆಸರಲ್ಲೇ ಇರಬೇಕು. ತಂದೆ ತಾಯಿ ಇನ್ಕಮ್ ಆಗಿದ್ರು ಕೂಡ ನಿಮ್ಮ ಹೆಸರಲ್ಲೇ ಇರಬೇಕು. ನೆಕ್ಸ್ಟ್ ಗಡಿನಾಡು ಅವ್ರ ಹೊರನಾಡು, NCC, ಸ್ಪೋರ್ಟ್ಸ್, ಡಿಫೆನ್ಸ್, ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಕೆ ಪ್ರಿಪೇರ್ ಆಗಿ. Don't neglect, these documents are very essential to apply DCT application. ನಿಮ್ಮ ಹತ್ರ ಕನ್ಫ್ಯೂಷನ್ ಇತ್ತು ಅಂದ್ರೆ ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ. ನಾವು ಏನೇನೋ ಮಾಡ್ತೀವಿ ಅಂತೆ, ನಮ್ಮ ಲೈಫ್ ಉದ್ಧಾರ ಆಗುತ್ತೆ, ಚೇಂಜ್ ಆಗುತ್ತೆ, ವಂಡರ್ಫುಲ್ ಆಗಿ ಕನ್ವರ್ಟ್ ಆಗುತ್ತದೆ ಅಂದಾಗ ಯಾಕೆ ನಾವು ಟೈಮ್ ಕೊಡಬಾರ್ದು? ಸೊ ನೆಕ್ಸ್ಟ್ ಅಡಿಷನ್ ಟು ದಟ್ ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ಡ್ ಆದ್ರೆ ರಜಾ ನಾವೆಲ್ಲರೂ ಕೂಡ ನಿಮ್ಗೆ ಗೊತ್ತಿದೆ. ಈಗ ಕ್ಲಾಸಸ್ ನಮ್ಮಲ್ಲಿ ಹೇಗೆ ನಡೀತಿದೆ ಅನ್ನೋದು ಕೂಡ, ಏನೇನು ಸರ್ವಿಸ್ ಸಿಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಆಲ್ರೆಡಿ ನಾಲೆಡ್ಜ್ ಇದೆ. ಸೊ ದಿಸ್ ವಾಟ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆಗಿರ್ಬೋದು. ನೆಕ್ಸ್ಟ್ ಹೌ ಟು ಯುಟಿಲೈಸ್ ಅವರ್ ಸರ್ವಿಸಸ್ ಅಂಡ್ ಸಪೋರ್ಟ್ಸ್. ಡಿಯರ್ ಸ್ಟೂಡೆಂಟ್ಸ್, ನಾವೀಗ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ. ನಿಮ್ಗೆ ಗೊತ್ತಿದೆ ವಾಟ್ಸಪ್ ಗ್ರೂಪ್ ಬಂದ್ಬಿಟ್ಟು ರೈಟ್ ನಾವು ಕ್ಲಾಸ್ ಮಾಡ್ತಿರೋದನ್ನ ಮುಂಚೆ ಏನಾಗಿತ್ತು, ಶಾರ್ಟ್ ಟರ್ಮ್ ಕೋರ್ಸ್ ಅಂತಿತ್ತು. ಮಾರ್ನಿಂಗ್ ಅಲ್ಲಿ ಒಂದು 2 hours, ಈವ್ನಿಂಗ್ 5 to 7, 7 to 9 ಅಂತ ಬ್ಯಾಚ್ ಮಾಡಿದ್ವಿ. ಈಗ ಆಸ್ ಆಫ್ ಟುಡೇ 4 ಬ್ಯಾಚಸ್ ಅಲ್ಲಿ ಕ್ಲಾಸ್ ನಡೀತಾ ಇದೆ. ಒಂದು ಮಾರ್ನಿಂಗ್ 6:30 to 10 o'clock, ನೆಕ್ಸ್ಟ್ 10 to 2 ಅಲ್ಲಿ 2 ಬ್ಯಾಚ್ ಇದಾವೆ. Day 1 ಬ್ಯಾಚ್ 10 to 2, Day 2 10 to 2 ಅಗೇನ್. ಇನ್ನೊಂದು ಈವ್ನಿಂಗ್ ಬ್ಯಾಚ್ ಇದೆ ನೋಡಿ. ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಮಾರ್ನಿಂಗ್ ಬ್ಯಾಚು, ಈವ್ನಿಂಗ್ ಬ್ಯಾಚು, ಡೇ ಬ್ಯಾಚ್ 1, ಡೇ ಬ್ಯಾಚ್ 2, ಈ ಗ್ರೂಪ್ಗಳಿಗೆ ನಾವು ಎಲ್ಲ ಸ್ಟೂಡೆಂಟ್ ಕೂಡ ಆಡ್ ಮಾಡಿದ್ವಿ. ಯಾರೋ 1-2 ಸ್ಟೂಡೆಂಟ್, ಒಂದು 5 ಸ್ಟೂಡೆಂಟ್ಸ್, ಮೇ ಬಿ 5 to 10 ಸ್ಟೂಡೆಂಟ್ಸ್ ಅವ್ರಿಗೆ ನನಗೆ ಗೊತ್ತಿರೋ ಹಂಗೆ ಆಡ್ ಆಗಿಲ್ಲ. ಯಾಕೆ ಸರ್ ಆಡ್ ಆಗಿಲ್ಲ ಕೇಳಿದ್ರೆ ಮೇ ಬಿ ಅವ್ರ ಫೋಟೋ ನಮ್ಮ ಹತ್ರ ಕರೆಕ್ಟಾಗಿ ಕೊಟ್ಟಿಲ್ಲ, ಆ ರೀತಿ ಮೇ ಬಿ ಫೀಸ್ ಬ್ಯಾಲೆನ್ಸ್ ಇದೆ. ನಾವು ಎಷ್ಟೇ ಕಮ್ಯುನಿಕೇಟ್ ಮಾಡಿದ್ರು ನಮ್ಮನ್ನು ನೀವು ರೀಚ್ ಆಗ್ತಾನೆ ಇಲ್ಲ, ನಮ್ಮನ್ನು ನೀವು ಫೋನು ಮಾಡ್ತಾ ಇಲ್ಲ. ಸರ್ ನಾನು ಫೀಸ್ ಬ್ಯಾಲೆನ್ಸ್ ಇದೆ ಕಟ್ತೀನಿ, ಅಟ್ಲೀಸ್ಟ್ ಬ್ಯಾಚ್ ಆಡ್ ಮಾಡಿ, ನಾನು ಕ್ಲಾಸ್ ಕೇಳಬೇಕು ಅನ್ನೋ ಮೈಂಡ್ ಸೆಟ್ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇಲ್ಲ. ದೀಸ್ ಆರ್ ದ ರೀಸನ್ ಮೇ ಬಿ ಯು ಮೇ ನಾಟ್ ಜಾಯಿನ್ ದಿಸ್ ಗ್ರೂಪ್. ಪ್ಲೀಸ್ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಮಿಸ್, ಈ ಒಂದು ಗ್ರೂಪಿಗೆ ಜಾಯಿನ್ ಮಾಡ್ಕೊಳ್ಳಿ. ಕ್ಲಾಸನ್ನು ಮಿಸ್ ಮಾಡ್ಕೊಳ್ಬೇಡ್ರಿ. ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಗೆ ಸಿಗಲ್ಲ. ಎಲ್ಲ ಒಂದ್ ಕಡೆ ಎಗೇನ್ ಅಂಡ್ ಎಗೇನ್ ನಾವು ರೆಕಾರ್ಡ್ ನೋಡ್ತೀವಿ ಸರ್, ಅದೆಲ್ಲ ಸುಮ್ಮನೆ ರಜಾ ರೆಕಾರ್ಡ್ ನೋಡ್ತೀನಿ ಅಂತ ಹೇಳೋದಿಲ್ಲ. ನಿಮ್ಗೆ ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಪ್ರೈಮ್ ಅಲ್ಲಿ ಮೂವಿ ಕೊಟ್ರೇನೆ 3 hours ಮೂವಿ ನೋಡಕ್ ಬೋರ್ ಹೊಡಿಯುತ್ತೆ. ರೆಕಾರ್ಡ್ ಅಲ್ಲಿ ನೋಡಕ್ಕಾಗುತ್ತಾ? ಕ್ಲಾಸ್ ಇದು ಕಂಟೆಂಟ್ ನಾವು ನೋಡೋದೇ ಇಲ್ಲ, ಚಾನ್ಸೇ ಇಲ್ಲ. ಡೈಲಿ ಮಿನಿಮಮ್ ನೀವು 4 hour ಕ್ಲಾಸ್ ಕೇಳಬೇಕು. ಆಲ್ಮೋಸ್ಟ್ 1 monthಗೆ 30 days ಅನ್ಕೋಣ. ಫಾರ್ 30 days into 4 hours ಅಂದ್ರೆ 120 hours. ನಾಟ್ ಎಟ್ ಆಲ್ ಪಾಸಿಬಲ್. ಆಲ್ಮೋಸ್ಟ್ 40 ಮೂವೀಸ್ ನೋಡ್ಬೇಕು ನೀನು 1 month ಅಲ್ಲಿ. ಡೂ ಯು ಥಿಂಕ್ ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಪ್ರೈಮ್ ಅಲ್ಲಿ ಕೊಟ್ಟಿದ್ದೆ ನಾವು ನೋಡಲ್ಲ, ಮೂವಿ ಚೆನ್ನಾಗಿಲ್ಲ, ಡೈಲಾಗ್ ಚೆನ್ನಾಗಿ ಹೊಡಿತಿಲ್ಲ ಅಂತ ನಾವು ಬಿಟ್ಬಿಟ್ಟು ಬೇರೆ ಕೆಲಸ ಮಾಡ್ತೀವಿ. ಅಂತಲ್ಲಿ ನಾವು ಕ್ಲಾಸ್ ರೆಕಾರ್ಡ್ ನೋಡ್ತೀವ? ಅದೆಲ್ಲ ಸುಮ್ಮನೆ ಹೇಳ್ಕೊಡ್ಬೇಕಷ್ಟೇ. ಯಾರೋ ಒಬ್ಬ ಅನಿವಾರ್ಯ, ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅನಿವಾರ್ಯ ಸ್ಥಿತಿ ಇರುತ್ತೆ, ವರ್ಕಿಂಗ್ ಹೋಗ್ಲೇಬೇಕು, ವರ್ಕಿಂಗ್ ಪ್ರೊಫೆಷನ್ಸ್ ಇರ್ತಾರೆ, ಅವ್ರಿಗೆ ಮೇ ಬಿ ಹೆಲ್ಪ್ ಆಗ್ಬೋದು ರೆಕಾರ್ಡೆಡ್. ಬಟ್ ಲೈವ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ ಇಸ್ ಅ ಬೆಟರ್ ಒನ್. ಡೋಂಟ್ ಮಿಸ್ ದಿಸ್ ಲೈವ್ ಕ್ಲಾಸ್ ಡಿಯರ್ ಸ್ಟೂಡೆಂಟ್ಸ್. ವಾಟ್ಸ್ಆಪ್ ಗ್ರೂಪಿಗೆ ಜಾಯಿನ್ ಮಾಡ್ಕೊಳ್ಳಿ. ಅಡಿಷನ್ ಟು ದಟ್ ಒನ್ ಮೋರ್, ನಮ್ಮ ಆ್ಯಪಲ್ಲಿ TTT ಲೈವ್ ಲರ್ನ್ ಆ್ಯಪಲ್ಲಿ ಇದೇ ತರಹ 4 ಬ್ಯಾಚ್ ಕ್ರಿಯೇಟ್ ಮಾಡಿ ನೋಡಿ. ಈವ್ನಿಂಗ್ ಬ್ಯಾಚ್, ಮಾರ್ನಿಂಗ್ ಬ್ಯಾಚ್, ಡೇ ಬ್ಯಾಚ್ 1, ಡೇ ಬ್ಯಾಚ್ 2 ಅಂತ ಕೂಡ ಆ್ಯಪಲ್ಲಿ ಕೂಡ ಆ್ಯಡ್ ಮಾಡಿದ್ವಿ. ಯಾರಿಗಾರು ರೆಕಾರ್ಡ್ ಕ್ಲಾಸ್ ಬರ್ತಿಲ್ಲ ಅಂದ್ರೆ ಮೇ ಬಿ ಈ ಒಂದು ಆ್ಯಪಲ್ಲಿ ಹೊಸದಾಗಿ ಏನು ಬ್ಯಾಚ್ ಆಪ್ಷನ್ಸ್ ಕೊಟ್ಬಿಟ್ಟು ನಮ್ಮ ಆ್ಯಪಲ್ಲಿ ಬ್ಯಾಚ್ ಆಪ್ಷನ್ಸ್ ಏನಿದೆ, ಈ ಬ್ಯಾಚ್ ಆಪ್ಷನ್ಸ್ ಅಲ್ಲಿ ಇರುವಂತದನ್ನ ನಾವಿಲ್ಲಿ ಈ ಬ್ಯಾಚಿಗೆ ಆಡ್ ಮಾಡ್ಕೊಂಡಿರಿ. ಸೊ ಶಾರ್ಟ್ ಟರ್ಮ್ ಬೇರೆ ಬ್ಯಾಚ್ ಅಲ್ಲಿ ಇದೆ ಅಂದ್ರೆ ಅದು ಆಯ್ತು. ಈಗ ಮಾಡ್ತಿರೋ ಕ್ಲಾಸ್ಗಳೆಲ್ಲ ನಾವು ಇಲ್ಲಿ ನೀಟ್ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ನಿಮಗೆ ಕಂಟಿನ್ಯೂ ಆಗಿ ಬರ್ತಾ ಇದೆ. ಮಿಸ್ ಮಾಡ್ಕೊಂಡಿದ್ಯಾ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನ್ನ ಆ್ಯಪಿಗೆ ಆ್ಯಡ್ ಮಾಡ್ಕೊಂಡಿಲ್ಲ ಸರ್ ಮಾಡಿಸ್ಕೊಳ್ಳಿ ಅಂತ. ನೆಕ್ಸ್ಟ್ ಒಂದಿನ 1 week ಬಿಟ್ಬಿಟ್ಟು ಸರ್ ನಾನು ಮಾಡಿಲ್ಲ ಅಂತ ಕೇಳಿದ್ರೆ ಐ ಕಾನ್ ಸಪೋರ್ಟ್ ಆಲ್ಸೋ. ಈಗಲೇ ಮಿಸ್ ಮಾಡ್ಕೊಂಡೆ. ವಿಡಿಯೋ ನೋಡಿದ ತಕ್ಷಣ ನೀವು ರೆಸ್ಪೆಕ್ಟಿವ್ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್, ಅಡ್ಮಿಷನ್ಸ್ ಅಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಬ್ಯಾಚಿಗೆ ಆಗಿರ್ಬೋದು, ವಾಟ್ಸಪ್ಪಿಗೆ ಆಗಿರ್ಬೋದು ನಾವು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಮೈ ಕನ್ಸರ್ನ್ ಇಸ್ ಕ್ಲಿಯರ್. ನೀವು ನಮ್ಮ ಹತ್ರ ಜಾಯ್ನ್ ಆಗಿದ್ದೀರಾ ಅಂದಮೇಲೆ ಲಾಸ್ಟ್ 2, 3, 4 years ಇಂದ ಟಾಪ್ ರ್ಯಾಂಕ್ಸ್ನ ಕೊಟ್ಕೊಂಡು ಬಂದಿದ್ದೀವಿ. ಅಬ್ಸರ್ವ್ ಮಾಡು, ಬಿಲೋ 20 ಇನ್ ಇಯರ್ ಆಫ್ 2023 ನಲ್ಲಿ ಬಿಲೋ 100 ರ್ಯಾಂಕ್ ಬಂದ್ರೆ 23 ಜನ ಹುಡುಗರು, ಇದೇ 24ರಲ್ಲಿ 32 ಜನ ಹುಡುಗರು. ಮೈ ಕನ್ಸರ್ನ್ ಈಸ್ ಈ ವರ್ಷನೂ ಕೂಡ ನಾವು ಮಿನಿಮಮ್ 30+ ಸ್ಟೂಡೆಂಟ್ಸ್ಗೆ ಬಿಲೋ 100 ರ್ಯಾಂಕ್ ಕೊಡಬೇಕು. ನಾನು ಕೊಡಬೇಕು ಅಂತ ಅದು ನೀವು ಆಗಿರ್ತಾರೆ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ನಿಮ್ಗೆ ಒಳ್ಳೆ ರ್ಯಾಂಕ್ ಸಿಗುತ್ತೆ, ಯು ವಿಲ್ ಗೆಟ್ ಟಾಪ್ ಕಾಲೇಜ್. ಸೊ ಬಿಲೋ 1000 ರ್ಯಾಂಕ್ ನೋಡಿ ಎಷ್ಟು ಜನ ಇದ್ದಾರೆ, 180+ ಸ್ಟೂಡೆಂಟ್ಸ್.
ದಿಸ್ ಇಯರ್ ಆಲ್ಸೋ ನಾನು ಬರೆದು ಕೊಡ್ತೀನಿ ರಜಾ, ನನ್ನ ಎಕ್ಸ್ಪೀರಿಯನ್ಸಿಗೆ, ನಮ್ಮ ಟೀಚರ್ ಎಕ್ಸ್ಪೀರಿಯನ್ಸಿಗೆ 100% ಆಗಿ ಬರುತ್ತೆ. ಬಟ್ ನೀವು ನೀಟಾಗಿ ಒಂದು ಸ್ವಲ್ಪ ಹೇಳಿದಷ್ಟು ಮಾಡಿ. ಈ ಒಂದು ಮಂತ್ನ ನಿಮ್ಮ ಲೈಫಲ್ಲಿ ಏನೂ ಇಲ್ಲ ಸ್ಟಡೀಸ್ ಅಂತ ಮಾಡಿ, 100% ಲೈಫ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಈ ತರ ಒಂದು ರ್ಯಾಂಕ್ ತಗೊಳ್ಬೇಕು, ಈ ವರ್ಷ ನಾನು ಕೊಡಬೇಕು, ನೀವೆಲ್ಲರೂ ಕೂಡ ಒಳ್ಳೆ ಟಾಪ್ ರ್ಯಾಂಕ್ ತಗೋಬೇಕು. ಈ ಬುಕ್ಸ್ ಅನ್ನ 100% ರಜಾ ಎಲ್ಲಾ ಟಾಪಿಕ್ ಕೂಡ ಕವರ್ ಮಾಡಿದೀವಿ. ಈವನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರತಿಯೊಂದು ಕೂಡ ಇದರಲ್ಲಿದೆ. ಒಂದು ಬುಕ್ ಹೇಗೆ ಓದ್ಬೇಕು ಸರ್? ಒಂದ್ಸತಿ ನೀವು ಕ್ಲಾಸ್ ಕೇಳಬೇಕಾಗತ್ತೆ. ಫಸ್ಟ್ ಒಂದ್ಸತಿ ನೀವು ಕ್ಲಾಸ್ ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲಿರೋ ಥಿಯರಿನ ಪ್ರತಿ ಒಂದು ಕೂಡ ಲೈನ್ ಟು ಲೈನ್ ರೀಡ್ ಮಾಡಿ. ಅಡಿಷನ್ ಟು ದಟ್ ಚಾಪ್ಟರ್ ವೈಸ್ ಅಲ್ಲಿ ಲೈನ್ ಟು ಲೈನ್ ರೀಡ್ ಆದ್ಮೇಲೆ MCQs ಕ್ವಶನ್, ಪ್ರತಿ MCQs ಕ್ವಶನ್ ಮಿನಿಮಮ್ ನೀವು 3 to 4 ಟೈಮ್ಸ್ ಓದ್ಬೇಕು. ಓದುವಾಗ ABCD ದೇರ್ ಆರ್ 4 ಆಪ್ಷನ್ಸ್. ವೈ A is a wrong, B ಯಾಕೆ ರಾಂಗ್, C ಕರೆಕ್ಟ್ ಯಾಕೆ ಆಯ್ತು, D ಯಾಕೆ ರಾಂಗ್, ದಟ್ ಯು ಹ್ಯಾವ್ ಟು ಥಿಂಕ್ ವೈಲ್ ಯು ಆರ್ ಆನ್ಸರಿಂಗ್, ವೈಲ್ ಯು ಆರ್ ಸ್ಟಡಿಂಗ್. ದಟ್ಸ್ ವಾಟ್ ವೆರಿ ಇಂಪಾರ್ಟೆಂಟ್. ಇಲ್ಲಿರೋ ಬುಕ್ ಅಲ್ಲಿ ಎಲ್ಲಾ ಕ್ವಶನ್ ಸ್ಟಡಿ ಮಾಡಲೇಬೇಕು. ಥಿಯರಿ ಓದೋದ್ರ ಜೊತೆಗೆ ಥಿಯರಿನಲ್ಲೂ ಕ್ವಶನ್ ರೈಸ್ ಮಾಡ್ತಾನೆ, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್, ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಆಡ್ ಮಾಡಿದೀವಿ. ಯಾವುದೆಲ್ಲ ರೈಟ್ ನಾವು ಅವೈಲೇಬಲ್ ಇದೆ, ಪ್ರತಿಯೊಂದು ಇದೆ ಮಾರ್ಕೆಟ್ ಅಲ್ಲಿ. ನಾನು ಪ್ರತಿ ವರ್ಷ ಕೂಡ 8,000+ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾರೆ, 8,000 to 10,000 ಸ್ಟೂಡೆಂಟ್ಸ್ ಔಟ್ ಆಫ್ 16,000-17,000. ನೆಕ್ಸ್ಟ್ ಒನ್ ಮೋರ್ ಎಡಿಷನ್ ಆಗಿ, ಈಗ ಇದನ್ನ ಮಿಸ್ ಮಾಡ್ಕೋಬೇಡಿ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತು, ಇದೆಲ್ಲ ನಿಮ್ದೇ ಕ್ಲಾಸ್ ಫೋಟೋಸ್, ನಾವೇನು ಬೇರೆ ತಗೊಂಡಿಲ್ಲ. ಸೊ ನೀವೇನು ಕ್ಲಾಸಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಿದ್ದೀರಾ, ಆಫ್ಲೈನ್ ಕ್ಲಾಸಸ್ ಆಗಿರ್ಬೋದು, ಎಷ್ಟು ಎಫೆಕ್ಟಿವ್ ಆಗಿ ನೀವು ಇವತ್ತು ಕೇಳಿದೆ ನಾನು ಡೇ ಬ್ಯಾಚ್ ಅಲ್ಲಿ ಕ್ಲಾಸಸ್ ಹೇಗಿದೆ, ಕಂಫರ್ಟ್ ಆಗ್ತಿದ್ಯಾ ಅಂತ. AC ಕ್ಲಾಸ್ ರೂಮ್ಸ್ ಅಲ್ಲಿ ಈ ಸಮ್ಮರ್ ಡ್ಯೂರೇಷನ್ಸ್ ಅಲ್ಲಿ ಯಾಕೆ ಸರ್ ಅಂತ ಕೇಳಿದ್ರೆ, ಸಮ್ಮರ್ ಇದೆ, ಕುತ್ಕೊಳ್ಳೋಕೆ ಆಗಲ್ಲ 3 to 4 hours ಕಂಟಿನ್ಯೂಸ್ ಆಗಿ. ಸೊ ದ ರೀಸನ್ ಕಂಫರ್ಟಬಲಿ ಈವನ್ ಸ್ಮಾರ್ಟ್ ಬೋರ್ಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟಿವ್ ಆದಂತ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಲ್ಲಿ ಕ್ಲಾಸಸ್ ಕೊಡ್ತಾ ಇದೀವಿ. ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಡೋಂಟ್ ನೆಗ್ಲೆಕ್ಟ್. ಇನ್ಮೇಲಾದ್ರೂ ಕೂಡ ನೀವು ಇದು ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ಇವೊಂದು ಸಂಡೇ ಆಗಿರ್ಬೋದು, ಸಾಟರ್ಡೆ ಆಗಿರ್ಬೋದು, ಎಲ್ಲಾ ದಿನ ಆಲ್ 7 days ಅಲ್ಲಿ ನಿಮ್ಗೆ 6 days ಬಂದ್ಬಿಟ್ಟು ಕ್ಲಾಸ್ ಇರುತ್ತೆ. ಅಂಡ್ 1 day ಬಂದ್ಬಿಟ್ಟು ಮಾಕ್ ಎಕ್ಸಾಮ್ ಅಥವಾ ಮಾಕ್ ಟೆಸ್ಟ್ ನ ಕೊಡ್ತೀವಿ ನಾವೀಗ. ಈಗ ಇಲ್ಲಿವರೆಗೂ ಕೂಡ ಅಬ್ಸರ್ವ್ ಮಾಡಿರ್ಬೋದು, ಮಂಡೇ ಇಂದ ಟಿಲ್ ಟುಡೇ, ಇವನ್ ನಾಳೆ ಕೂಡ ನಿಮಗೆ ಕ್ಲಾಸಸ್ ಇದೆ, ಐ ಮೀನ್ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಅಡಿಷನ್ ಟು ದಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಥಿಂಕ್ ಮಾಡ್ತಿರ್ತಾರೆ, ಎಲ್ಲರೂ ಕೂಡ ಕಂಪ್ಯಾರಿಸನ್ ನನ್ನ ಹತ್ರ. ಅಂಡ್ ಒನ್ ಮೂರ್ ಇರುತ್ತೆ, ನನ್ನ ಹತ್ರ ಆಗಲ್ಲಪ್ಪ, ಐ ಕ್ಯಾನ್, ಇಷ್ಟೊಂದೆಲ್ಲ ಜನ ಬರೀತಾರೆ, ಐ ಕ್ಯಾನ್ ಸ್ಕೋರ್ ಅರೌಂಡ್ 2,000 ರ್ಯಾಂಕ್, ಇಫ್ ಐ ಗೆಟ್ ಎ 2,000 ರ್ಯಾಂಕ್ ಇಸ್ ಎನಫ್ ಅನ್ನೋ ಮೈಂಡ್ ಸೆಟ್ ಇರ್ತಾರ. ನೋ, ಎವ್ರಿ ಒನ್ ಕ್ಯಾನ್ ಡೂ. ಸೊ ಸ್ಟ್ರೆಂತ್ ನ ಹೆಂಗ್ ಮೆಜರ್ ಮಾಡ್ತೀರಾ ಅಂತ ಕೇಳಿದ್ರೆ ಪೌಂಡ್ ಅಲ್ಲಿ ಮೆಜರ್ ಮಾಡ್ತಾರೆ. ಇವನ್ ದ ಸ್ಪೀಡ್ ನ ಸೆಕೆಂಡ್ಸ್ ಅಲ್ಲಿ ಇರ್ತಾನೆ. ಡು ಥಿಂಕ್ ನಿನ್ ಕರೇಜ್ ನ ಯಾರಿಗಾರ ಮೆಜರ್ ಮಾಡಕ್ಕಾಗತ್ತಾ? ಸಿ ಮೈ ಕರೇಜ್, ಎಸ್ ನಿನಗೂ ಕೂಡ ಅದೇ ಕರೇಜ್ ಇರುತ್ತೆ. ದಟ್ಸ್ ಓನ್ಲಿ ಒನ್ ಥಿಂಗ್, ದ ಪಾಸಿಟಿವ್ ಮೈಂಡ್ ಸೆಟ್ ಅಂಡ್ ಟ್ರಸ್ಟಿಂಗ್ ಯುವರ್ ಸೆಲ್ಫ್ ವಿಚ್ ಗಿವ್ಸ್ ಯು ಎ ಟಾಪ್ ರಿಸಲ್ಟ್ಸ್ ಡಿಯರ್ ಫ್ರೆಂಡ್ಸ್. ಅಂಡ್ ನೋಬಡಿ ಕ್ಯಾನ್ ಮೆಜರ್ ದ ಕರೇಜ್. ಸೊ ಆ ಕರೇಜ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ವಾಟ್ ಯು ಸ್ಟಾರ್ಟ್ ದಟ್ ಯು ಶುಡ್ ಫಿನಿಶ್. DCT ಎಕ್ಸಾಮ್ ತಗೊಳ್ತಿದ್ದೀನಿ ನಾನು, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ದಟ್ ಪ್ರಿಪರೇಷನ್ ಶುಡ್ ಬಿ ಫಿನಿಶ್ ಅಟ್ ಒನ್ ಸ್ಟೇಜ್ ಬಂದ ತಕ್ಷಣ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ಬೇಕು. ದಟ್ ಈಸ್ ದ ಥಿಂಗ್ಸ್, ದಟ್ಸ್ ಎನಫ್. ಅಷ್ಟು ಮಾಡಿದ್ರೆ ಮೆನಿ ಸ್ಟೂಡೆಂಟ್ಸ್ ಓದದೇ ಇಲ್ಲ, ಅರ್ಧಂಬರ್ಧ ಓದ್ತಾರೆ. ಬಟ್ ನೀನು ಬೀಯಿಂಗ್ ಅವರ್ ಸ್ಟೂಡೆಂಟ್, ಡೋಂಟ್ ನೆಗ್ಲೆಕ್ಟ್ ಯುವರ್ ಸ್ಟೂಡೆಂಟ್ಸ್. ಸ್ಟಾರ್ಟ್ ಮಾಡಿ ಇವತ್ತಿಂದನೇ. ತುಂಬಾನೇ ಕಾಂಪಿಟೇಷನ್ಸ್ ಇದೆ, ನೀ ಅನ್ಕೊಂಡಷ್ಟು ಈಸಿಲಿ ರ್ಯಾಂಕ್ ಬರಲ್ಲ. ಸೊ ಒಳ್ಳೆ ರ್ಯಾಂಕ್ ತಗೊಳ್ಬೇಕಾ, ಕಾಂಪಿಟೇಷನ್ಸ್ ನಿಂಗೆ ಅರ್ಥ ಆಗ್ತಿದೆ. ಎಲ್ಲರೂ ಯಾರ್ಯಾರು ಇವತ್ತಿನ ಸ್ಟಾರ್ಟ್ ಮಾಡ್ತೀರಾ ನಿಮ್ಗೆಲ್ಲ ರ್ಯಾಂಕ್ ಬರುತ್ತೆ, ಯಾರು ಮಾಡಲ್ಲ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅಂಡ್ ಯು ಆರ್ ದ ಓನರ್ ಆಫ್ ಯುವರ್ ಲೈಫ್. ಸೊ ದಟ್ಸ್ ವಾಟ್ ವೆರಿ ಇಂಪಾರ್ಟೆಂಟ್, ಇದನ್ನ ಮೈಂಡಲ್ಲಿ ಇಡ್ಕೋ. ಅಂಡ್ ಯಾರು ಕೂಡ ಇಲ್ಲಿ ಡಲ್ ಇಲ್ಲ. ಲಾಸ್ಟ್ ಇಯರ್ ಅಲ್ಲಿ ನೋಡಿ ಎಷ್ಟು ಜನ ಹುಡುಗರು, ನಾ ಇಲ್ಲಿ ಹಾಕೊಂಡಿರೋದು ಓನ್ಲಿ 119 ರ್ಯಾಂಕ್ ವರೆಗೂ. ಅಂಡ್ ಇವನ್ ಇಫ್ ಯು ಲುಕ್ ಎಟ್ 2024 ಅನ್ನು ನೋಡಿದ್ರೆ 91 ರ್ಯಾಂಕ್ ಅಲ್ಲಿ ಇಷ್ಟು ಜನ ಹುಡುಗರು ಇದ್ದಾರೆ ಬಿಲೋ 91 ಅಲ್ಲಿ. ಸೊ ನನ್ನ ಏನ್ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ನೀನ್ ಬೇಕು. ಇದ್ರ ಜೊತೆಗೆ ಇದೇ ತರಹ 4 ಬ್ಯಾಚಸ್ ಕ್ಲಾಸ್ ನಡೀತಿದೆ. ಈಗ 1 more ಬ್ಯಾಚ್ ಕೂಡ ಕೊಡ್ತೀವಿ, ಬಿಕಾಸ್ ಸೋ ಮೆನಿ ಸ್ಟೂಡೆಂಟ್ಸ್ ಇನ್ನೂ ಕೂಡ ಔಟ್ ಸ್ಟೇಷನ್ ಬಂದಿಲ್ಲ. ಅವರೆಲ್ಲರೂ ಮೈಂಡಲ್ಲಿ ಇಟ್ಕೊಬಿಟ್ಟು ಮೆನಿ ಸ್ಟೂಡೆಂಟ್ಸ್ ಕೂಡ ನಮ್ಮ ಹತ್ರ ಕೇಳ್ತಾ ಇದ್ದೀರಾ, ಅದಕ್ಕೋಸ್ಕರ 1 more ಬ್ಯಾಚ್ ನಾನು ಕೊಟ್ಟಿದ್ದೆ. ಲಾಸ್ಟ್ ಬ್ಯಾಚ್ ಅಪ್ಪ ಇದು ನಮ್ಮ ತ್ರಿಬಲ್ಟಿ ಅಕಾಡೆಮಿ. 5 ಬ್ಯಾಚ್ ಯೂಸಲಿ ಪ್ರತಿ ವರ್ಷ ಮಾಡ್ತೀವಿ. ಇಲ್ಲಿ ತನಕ ನಾನು ಕ್ಲಾಸೇ ಕೇಳಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಫ್ರಮ್ ಟುಡೇ, ಐ ಮೀನ್ ಈ ಬ್ಯಾಚ್ ಇಂದ ನಾನು ಕ್ಲಾಸ್ ಮಿಸ್ ಮಾಡ್ಕೊಳ್ಬೇಕು ಕೇಳ್ರಜ. ಫ್ರಮ್ ಒನ್ ಸೈಡ್ ಇದು ಫ್ರೆಶ್ ಬ್ಯಾಚ್ ಆಗಿರುತ್ತೆ. ನಾವು ಮಾರ್ನಿಂಗ್ ನ್ಯೂ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಿದೀವಿ. 6:30 to 10 AM ವರೆಗೂ ಕ್ಲಾಸ್ ಇರುತ್ತೆ. ಅಂಡ್ ದಿಸ್ ಸ್ಟಾರ್ಟ್ಸ್ ಫ್ರಮ್ 24th April 2025. ಇಲ್ಲಿ ತನಕ ಕ್ಲಾಸ್ ಕೇಳಿಲ್ಲ ಸರ್, ಇನ್ಮೇಲೆ ಯಾರು ಕೇಳ್ತೀನಿ ಅಂದ್ರೆ ಎಸ್. ಅಟ್ ದ ಸೇಮ್ ಟೈಮ್ ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇನ್ನೂ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಬೇಕಾಗಿದೆ, ಯಾರೆಲ್ಲ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೈಂಡ್ಲಿ ಸಪೋರ್ಟ್ ಇನ್ಫಾರ್ಮ್ ಮಾಡಿಬಿಟ್ಟು ನಮಗೊಂದು ಸಪೋರ್ಟ್ ಮಾಡಿ. ಯಾಕಂದ್ರೆ ಆನ್ಲೈನ್ ಕೂಡ ಅವೈಲೇಬಲ್ ಇದೆ, ಆಫ್ಲೈನ್ ಅಲ್ಲೂ ಕೂಡ ಈ ಬ್ಯಾಚ್ ಅಲ್ಲಿ ಟೈಮಿಂಗ್ ಸ್ಪೇಸಸ್ ಇರುತ್ತೆ, ಆನ್ಲೈನ್ ಅಲ್ಲಿ ಕೂಡ ಇದೆ. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ರಿಯಲ್ ಇಂಟ್ರೆಸ್ಟ್ ಆಗಿದ್ರೆ ಅವ್ರಿಗೆ ಹೇಳ್ರಿ. ನೀವು ಕೂಡ ನಮ್ಗೊಂದು ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡ್ದಂಗೆ. ಇದೇ ಕರೇಜ್ ನಮಗೂ ಕೂಡ ಬೇಕಲ್ವಾ.
ನೀವಂತೆ ನಾವು ಕೂಡ 1 ಲಾಂಗ್ ಇಯರ್ ನಿಮ್ಗೋಸ್ಕರ ಈ ತರ ವರ್ಕ್ ಮಾಡ್ತಾ ಬರ್ತಾ ಇರ್ತೀವಿ. ಎಲ್ಲಾ ರೀತಿ ಫೆಸಿಲಿಟೀಸ್ ಏನೆಲ್ಲ ಹೇಳಿದ್ರೆ ಎಲ್ಲಾ ಫೆಸಿಲಿಟಿ ಅವರಿಗೂ ಕೂಡ ಕೊಡ್ತೀವಿ. ಸೊ ಜಾಯಿನ್ ಮಾಡ್ಕೊಳ್ಳಿ. ಕನಸುಗಳು ಎಲ್ಲರಿಗೂ ಇರುತ್ತೆ ಡಿಯರ್ ಸ್ಟೂಡೆಂಟ್ಸ್, ಗೆಲ್ಲುವ ಛಲ ಇದ್ದವನು ಮಾತ್ರ ಈಡೇರಿಸಿಕೊಳ್ತಾನೆ, ಅದನ್ನ ನೀವಾಗಿರ್ಬೇಕಾಗತ್ತೆ. ಜೊತೆಗೆ ಒನ್ ಮೋರ್ ಇಂಪಾರ್ಟೆಂಟ್ ಆಗಿ ನಾನು ಇನ್ನೊಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ ಅಂದ್ರೆ ವೈ ಟಾಪ್ ರ್ಯಾಂಕ್ಸ್ ಇಸ್ ರಿಕ್ವೈರ್ಡ್. ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್. ನೋಡ್ರಜ, ಏನಾಗುತ್ತೆ ಹೇಳಿದ್ರೆ ಯಾರೋ ಒಬ್ಬ ಮೆಕ್ಯಾನಿಕಲ್ ಮಾಡಿರ್ತಾನೆ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿರ್ತಾನೆ ಅಥವಾ END ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪ್ಲೊಮಾ ಮಾಡಿರ್ತಾನೆ. ಇವನಿಗೆ ಈಗ ಬೂಮ್ ಆಗ್ತಿರೋದು ಯೂಸಲಿ ಎಲ್ಲರೂ ಕೂಡ IT ಫೀಲ್ಡ್ಗೆ ಶಿಫ್ಟ್ ಆಗ್ತಿದ್ದಾರೆ. IT ಫೀಲ್ಡ್ ಅಂತ ಹೇಳಿದ್ರೆ CS, IS ಈ ತರ ಡಿಪಾರ್ಟ್ಮೆಂಟ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ML ಅಂತ ಡಿಪಾರ್ಟ್ಮೆಂಟ್ ಇದೆ, ಈ ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ತಿದ್ದಾರೆ. ಚೇಂಜ್ ಆಫ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಕೂಡ ಇವರು ಚೇಂಜ್ ಆಫ್ ಡಿಪಾರ್ಟ್ಮೆಂಟ್ ತಗೋಬಿಡ್ತಾರೆ. ಇಲ್ಲಿ ಓದಿರ್ತಾನೆ ಇವಾಗ ಇಲ್ಲಿವರೆಗೂ, ಬಟ್ ಡಿಪ್ಲೊಮಾ CET ನಲ್ಲಿ ಕುತ್ಕೊಬಿಟ್ಟು ಸೀರಿಯಸ್ ಆಗಿ ಓದಿ ಚೇಂಜ್ ಆಫ್ ಡಿಪಾರ್ಟ್ಮೆಂಟ್ ಮಾಡ್ಕೊಬಿಡ್ತಾರೆ. ಇವ್ರು ಕೂಡ ಕಾಂಪಿಟೇಟರ್. ಯಾರೆಲ್ಲ ರೈಟ್ ನಾವು CS ಅಲ್ಲಿ ಇದಿರೋ, IS ಅಲ್ಲಿ ಇದಿರೋ, EC ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪ್ಲೊಮಾ ಮುಗಿಸಿದಿರೋ, ನಿಮ್ಗೆ ಇವರೆಲ್ಲ ಬಂದ್ಬಿಟ್ಟು ವೆರಿ ಕಾಂಪಿಟೇಟರ್ ಆಗ್ತಾರೆ. ದಟ್ಸ್ ವಾಟ್ ವೆರಿ ಎಸೆನ್ಷಿಯಲ್, ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಡ್ರಾಬ್ಯಾಕ್ ಇದೆ ಯಾರಿಗೆ, ಈ ಸ್ಟೂಡೆಂಟ್ಸ್ಗೆ. ಬಟ್ ಇವರಿಗೆ ಪ್ಲಸ್ ಪಾಯಿಂಟ್ ಇದೆ. ಇದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ಪ್ರಿಪೇರ್ ಆಗ. ಹಾಗಾದ್ರೆ ಇವರಿಗೂ ಕೂಡ ಅನದರ್ ಡ್ರಾಬ್ಯಾಕ್ ಇದೆ, ಇವರು ಕಾಂಪಿಟ್ ಮಾಡ್ತಿರ್ತಾರೆ. ನಮ್ಮಲ್ಲೇ ಸೋ ಮೆನಿ ಸ್ಟೂಡೆಂಟ್ಸ್ ಸಚ್ ಕೇಸಸ್ ಇದ್ದಾರೆ. ನನ್ನ ಹತ್ರ ಡೈಲಿ ಕೇಳ್ತಾರೆ, ಸರ್ ಏನ್ ಮಾಡ್ರೆ ಒಳ್ಳೇದು ಅಂತ. ಸೊ ಯಾರು ಹೀಗಿರೋದ್ರಿಂದ ತುಂಬಾ ಕಾಂಪಿಟೇಷನ್ಸ್ ಇರುತ್ತೆ. ಹಾಗಾಗಿ ಎಲ್ಲ ಚೇಂಜ್ ಆಗೋದ್ರಿಂದ RV ಕಾಲೇಜ್ CS ಡಿಪಾರ್ಟ್ಮೆಂಟ್ ಬೇಗ ಮುಗಿದೋಗ್ಬಿಡುತ್ತೆ. MS ರಾಮಯ್ಯ CS ಡಿಪಾರ್ಟ್ಮೆಂಟ್ ಬೇಗ ಖಾಲಿಯಾಗಿ ಹೋಗುತ್ತೆ. ಬಿಲೋ 10-20 ರ್ಯಾಂಕ್ಸ್ ಅಲ್ಲಿ ಸೀಟ್ ಖಾಲಿಯಾಗಿ ಹೋಗಿರುತ್ತೆ. So the reason top rank required and less number of seats, only 10% of seats are available. Max to max 2000 ಇಂದ 2000 3000 ವರೆಗೆ ಇದ್ರೆ ಮಾತ್ರ ಒಂದು ಒಳ್ಳೆ ಕಾಲೇಜ್, ಅವರೇಜ್ ಕಾಲೇಜಲ್ಲಿ ಸಿಕ್ಬಿಡುತ್ತೆ ಸೀಟ್. ಅದ್ರ ಮೇಲೆ ಹೋಯ್ತು ಅಂದ್ರೆ ಒಳ್ಳೆ ಕಾಲೇಜ್ ಸಿಗೋದೇ ಇಲ್ಲ. ಇಲ್ಲ ಅಂದ್ರೆ ಏನೋ ಅನಿವಾರ್ಯವಾಗಿ ಫ್ರೆಂಡ್ಸ್ ಜಾಯ್ನ್ ಆಗಿದ್ದೇನೆ ಅಂತ ನಾನು ಜಾಯ್ನ್ ಆಗ್ಬೇಕಾಗತ್ತೆ. ಈ ತರ ಬೇಡ ರಜಾ, ಬೀಯಿಂಗ್ ಎ ತ್ರಿಬಲ್ ಸ್ಟೂಡೆಂಟ್. ಸೊ ಹಾಗಾಗಿ ಈಗಲಿದ್ದಾನೆ ಈ ಒಂದು ಇನ್ಫಾರ್ಮೇಶನ್ ಲಾಸ್ಟಿಗೆ ಕೊಟ್ಟರೆ ಯೂಸ್ಫುಲ್ ಇಲ್ಲ. ಇವತ್ತು ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತಿಂದನೇ ಥಿಂಕ್ ಮಾಡ್ಕೋ, ಸ್ಟಡಿ ಮಾಡಕ್ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ಕೋ, ಯೂಸ್ಫುಲ್ ಆಗುತ್ತೆ. ಲೆಸ್ ರ್ಯಾಂಕ್ ಇದ್ರೆ ಮಾತ್ರ ಒಳ್ಳೆ ಕಾಲೇಜ್ ಸಿಗುತ್ತೆ. ಬಿಕಾಸ್ 10% ಸೀಟ್ ಮಾತ್ರ ಕೊಡ್ತಾ ಇದ್ದಾನೆ. ನಿಮ್ ಪೇರೆಂಟ್ಸ್ ಕೂಡ ಇದನ್ನ ಇನ್ಫಾರ್ಮೇಶನ್ ಕೊಟ್ಟಿರಿ, ಮಿಸ್ ಮಾಡ್ಕೋಬೇಡ್ರಿ. ಜೊತೆಗೆ ಕಾಲೇಜ್ ಫೀಸ್, ಎಸ್ ಒಳ್ಳೆ ಕಾಲೇಜ್, ಟಾಪ್ ಕಾಲೇಜ್ ಸಿಗುತ್ತೆ. ಜೊತೆಗೆ ಈ ಒಂದು ಗೌರ್ಮೆಂಟ್ ಕಾಲೇಜ್ ಕೂಡ ಸಿಗುತ್ತೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇವನ್ ಟಾಪ್ ಕಾಲೇಜ್. ಏಡೆಡ್ ಕಾಲೇಜಲ್ಲಿ ಸೀಟ್ಸ್ ಇದೆ. ಏಡೆಡ್ ಕಾಲೇಜ್ ಸೀಟ್ ಸಿಕ್ತಂದ್ರೆ ಫೀಸ್ ಬಂದ್ಬಿಟ್ಟು ನಿಮ್ಗೆ 50% ಕಡಿಮೆ ಆಗುತ್ತೆ. ಅದೇ ನೀವು ಪ್ರೈವೇಟ್ ಕಾಲೇಜಿಗೆ ಹೋದ್ರೆ ಯೂಸಲಿ ಫೀಸ್ ಬಂದ್ಬಿಟ್ಟು ರಾಜಾ 1,10,000 ಇದೆ ಪರ್ ಇಯರ್. 1,10,000 ಪರ್ ಇಯರ್. ಅದು ಇದು ಪ್ರೈವೇಟ್ ಕಾಲೇಜಸ್ಗಳಲ್ಲಿ. ಓಕೆ, ಅದೇ ನೀನು ಏಡೆಡ್ ಕಾಲೇಜಿಗೆ ಹೋದೆ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 45,000, 1 or 2,000 ವೇರಿಯೇಷನ್ ಇದೆ. ಇನ್ನು ಗೌರ್ಮೆಂಟ್ ಕಾಲೇಜಿಗೆ ಹೋದೆ ಅಂತಂದ್ರೆ ಲೈಕ್ UVCE ಗೌರ್ಮೆಂಟ್, ಅದು ಕೂಡ ಟಾಪ್ 15-10 ಕಾಲೇಜಲ್ಲಿ ಬರುತ್ತೆ. ಅಲ್ಲಿ ಹೋದ್ರೆ ನನಗೆ ಒಂದು 42,000 ಪರ್ ಇಯರ್ ಫೀಸ್ ಆಗುತ್ತೆ. ಎಷ್ಟು ನೋಡು ಡಿಫ್ರೆನ್ಸ್ ನೋಡು. ಕಾಲೇಜ್ ಫೀಸ್ ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಪ್ಲೇಸ್ಮೆಂಟ್ಸ್, ಟಾಪ್ ಕಾಲೇಜ್ ನಿಮ್ಗೆಲ್ಲ ಗೊತ್ತಿದೆ, ಟಾಪ್ ಪ್ಲೇಸ್ಮೆಂಟ್ಸ್ ಇರುತ್ತೆ. ಒನ್ಸ್ ನಿಮ್ ಲೈಫ್ ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೆ ಕಾಲೇಜಿಗೆ ಜಾಯ್ನ್ ಆಗಿ ಒಳ್ಳೆ ಪ್ಲೇಸ್ಮೆಂಟ್ ಆದ್ರೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಲೈಫ್ ವಿಲ್ ಬಿ ಗೋಯಿಂಗ್ ಇನ್ ದಿಸ್ ವೇ. ಇಫ್ ಇಟ್ ಈಸ್ ಬ್ಯಾಡ್ ರ್ಯಾಂಕ್, ಕಾಲೇಜು ಒಳ್ಳೆ ಸಿಗಲ್ಲ, ಅವರೇಜ್ ಕಾಲೇಜ್. ಅಗೇನ್ ಬ್ಯಾಡ್ ಆಗಿ ಓದಿರೋಂಥ ಲೆಕ್ಚರ್ಸ್ ಎಲ್ಲಿ ಇರ್ತಾರೆ. ಇನ್ಫಾರ್ಮೇಶನ್ಸ್ ನಾಟ್ ಗುಡ್, ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ ನಾಟ್ ಗುಡ್, ಫೆಸಿಲಿಟೀಸ್ ಆಲ್ಸೋ ನಾಟ್ ಗುಡ್, ನೋ ಫೆಸ್ಟ್, ನೋ ಫಂಕ್ಷನ್ಸ್ ಇನ್ ದಟ್ ಕಾಲೇಜಸ್. ಅಗೇನ್ ಡ್ರಾಬ್ಯಾಕ್ ಆಗುತ್ತೆ, ಲೈಫ್ ಮತ್ತೆ ಹಿಂಗೂ ಆಗುತ್ತೆ. ಈ ಒಂದು ಯು ವೋಂಟ್ ಗೆಟ್ ಒಳ್ಳೆ ಟಾಪ್ ಪ್ಲೇಸ್ಮೆಂಟು ಸಿಗಲ್ಲ. ಇದೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ರಜಾ. ಸೊ ದೆನ್ ಇಷ್ಟನ್ನೆಲ್ಲ ಇನ್ಫಾರ್ಮೇಶನ್ ಯಾಕೆ ನಿಮ್ಮ ಜೊತೆ ಇವಾಗ ಶೇರ್ ಮಾಡಿದ್ದೀನಿ ಅಂದ್ರೆ ನೀವು ಮಿಸ್ ಮಾಡ್ಕೊಳ್ತಿದ್ದೀರಾ ನಿಮ್ಮ ಲೈಫಲ್ಲಿ ಒಂದು ವಂಡರ್ಫುಲ್ ಪಾತನ್ನ ತಗೊಳ್ಳೋದನ್ನ. ಡೋಂಟ್ ನೆಗ್ಲೆಕ್ಟ್ ಮೈ ಡಿಯರ್ ಫ್ರೆಂಡ್ಸ್. ಈ ಇನ್ಫಾರ್ಮೇಶನ್ ಐ ಹೋಪ್ ದಟ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಾನು ಈ ಒಂದು ಟೈಮ್ನ ನಿಮ್ಮ ಜೊತೆ ಏನು ಸ್ಪೆಂಡ್ ಮಾಡ್ತಿದ್ದೀನಿ ವಿಡಿಯೋ ಮಾಡ್ಕೊಳ್ತಾ, ದಟ್ ಓನ್ಲಿ ರೀಸನ್ ಈಸ್ ನಿಮ್ಮ ಲೈಫು ವಂಡರ್ಫುಲ್ ಆಗಿ ಹೋಗಬೇಕು. ನಾನು ಇನ್ಫಾರ್ಮೇಶನ್ ಮೆನಿ ವಿಡಿಯೋಗಳಲ್ಲಿ ಎಲ್ಲ ಕಡೆನೂ ಕೂಡ ಕೊಟ್ಟಿದ್ದೀನಿ, ಬಟ್ ಇದನ್ನು ಪಬ್ಲಿಕ್ ಮಾಡ್ತಾ ಇಲ್ಲ. ರೀಸನ್ ಈಸ್ ಎಲ್ಲ ಕಡೆ ಪಬ್ಲಿಕ್ ಮಾಡ್ರೆ ಯಾರ್ಯಾರೋ ನೋಡ್ತಾರೆ, ಎಲ್ಲೆಲ್ಲೋ ಆಗುತ್ತೆ, ಯಾರೋ ಒಬ್ಬ ಕೂತ್ಕೊಬಿಟ್ಟು ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಒಂದು ಸ್ವಾರ್ಥ ಇದೆ ಇಲ್ಲಿ, ನನ್ನ ಸ್ಟೂಡೆಂಟೇ ಓದಬೇಕು ಅನ್ನೋದು. ಆ ಒಂದು ಸ್ವಾರ್ಥಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಹೋಪ್ ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನಮ್ಮ ಒಂದು ಪೋಸ್ಟರ್ ಏನಿದೆ, ಈ ಒಂದು ಪೋಸ್ಟರ್ ನಿಮ್ಗೆ ಗ್ರೂಪಲ್ಲಿ ಕೂಡ ಹಾಕ್ತಾ ಇದ್ದೀನಿ ನಾನು. ಇದನ್ನ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇಫ್ ಎನಿಬಡಿ ಆರ್ ಇಂಟ್ರೆಸ್ಟೆಡ್, ಲೆಟ್ ದೆಮ್ ಜಾಯಿನ್ ವಿತ್ ಅಸ್. ಜೊತೆಗೆ ನೀವು ಕೂಡ ಸೀರಿಯಸ್ ಆಗಿ ಇವತ್ತಿಂದ ತಗೊಳ್ಳಿ. ಇದು ಒಂದು ಮಂತ್ರ ಸಾಕು ರಜಾ. ಅಂಡ್ ದ ರೋಡ್ ಟು ಸಕ್ಸಸ್ ಇಸ್ ಆಲ್ವೇಸ್ ಅಂಡರ್ ಕನ್ಸ್ಟ್ರಕ್ಷನ್. ಥಿಂಕ್ ಪಾಸಿಟಿವ್ ಮೈ ಡಿಯರ್ ಫ್ರೆಂಡ್ಸ್. ಎಸ್, ದಿಸ್ ಇಯರ್ ರ್ಯಾಂಕ್ ನಂದೆ. ರ್ಯಾಂಕ್ಸ್ ತಗೊಳ್ಳೇಬೇಕು. ಆ ನಿಟ್ಟಿನಲ್ಲಿ ನಿಮ್ಗೆಲ್ಲ ಸಪೋರ್ಟ್ ಮಾಡ್ತೀವಿ. ಟಾಪ್ ರ್ಯಾಂಕ್ಸ್ ನಂದೇ ಬರುತ್ತೆ ಅನ್ನೋದು ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಆಲ್ ದಿ ಬೆಸ್ಟ್.